ಓಂ ಶ್ರಿಯಃ ಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾ ಅದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೀಲಬುಭುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ. ನಹಿ ಪ್ರತ್ಯಕ್ಷಮಾನೇನ ಮೋಕ್ಷಾಭಾವೋ ಅವಸೀಯತೆ. ಯಾರ ಖಂಡನೆ ಇದು? ಚಾರ್ವಾಕರ ಖಂಡನೆ ಮಾಡ್ತಾ ಇದ್ದಾನೆ. ನೀನು ನೋಡಿ ಮೋಕ್ಷ ಈಕ್ಷೆ ಇಲ್ಲ, ಯಾಕೆ ಸುಮ್ಮನೆ ಕಟ್ಪಡ್ತೀರಿ ಅದು ಚಾರ್ವಾಕ ಹೇಳ್ತಾನೆ. ಅಲ್ಲಯ್ಯ, ಮೋಕ್ಷ ಇಲ್ಲ ಅಂತೀರಿ, ಕಣ್ಣಿಗೆ ಕಾಣಿಸ್ತಾ? ಅರ್ಥ ಆಯ್ತಾ? ಕಣ್ಣಿಗೆ ಕಾಣಿಸ್ತಾ? ಉದಾಹರಣೆಗೆ ಯಾರೋ ಹೇಳಿ ದೊಡ್ಡ ಕೋರ್ಸ್ ಓದಕ್ಕೆ ಹೋದ, ಅಲ್ರಿ ಪಾಸ್ ಆದ್ರೆ ಕೆಲಸ ಯಾರು ಹೇಳಿದ್ರಿ ನಿಮಗೆ ಅಂತ ಕೇಳ್ತಾನೆ. ನಿನಗೆ ಗೊತ್ತಾ ಅದು? ಅವಾಗೇನು ಮಾಡ್ತಾನೆ ಅವನು? ಯಾರು ಹೊಸ ಕೋರ್ಸ್ ಶುರುವಾಗಿದೆ, ಅವನೇನು ಮಾಡ್ತಾನೆ? ಇಲ್ಲಿ ಓದ್ತಾನೆ, ಮಾಡಿದ್ ಇವನು ನೀನು ಮುಂದಿನ ಕಂಡಿದ್ದ ಅವನು ಕಂಡಿಲ್ಲ. ಆಯಿತಾ? ನೀವತ್ತು ಮೋಕ್ಷ ಇಲ್ಲ ಮೋಕ್ಷ ಇಲ್ಲ ಯಾಕೆ ಸಾಧನೆ ಮಾಡ್ತೀನಿ ಅಂತ ಕೇಳ್ತೀಯಲ್ಲ. ಮೋಕ್ಷ ಇದೆಯೇ ಇಲ್ಲ ಅಂತ ಹೇಳೋದು ನಿನಗೆ ರೈಟ್ ಎಲ್ಲಿದೆ? ಫಸ್ಟು ಏನು ಹೇಳಬೇಕು? ನೀನೀಗ ಆಧಾರ ತೋರಿಸ್ಬೇಕು. ಮೋಕ್ಷ ಅಂತ ಇಲ್ಲೇ ಇಲ್ಲ, ಯಾಕೆ ಕಷ್ಟಪಟ್ಟು ತೋರಿಸ್ಬೇಕು. ಎಲ್ಲಿದೆ ಆಧಾರ ನಿನಗೆ? ನಾನು ತೋರಿಸ್ತೇನೆ ಶಾಸ್ತ್ರಗ್ರಂಥ ಅಂದ. ಫಜೀತಿ ಆಯ್ತು ಅವನಿಗೆ. ಆಗ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಒಪ್ಪಲ್ಲ ಅಂತ ಹೇಳಿ ಆಗ ಮೇಲೆ ತೋರಿಸ್ತೀನಿ ನೀನೀಗ. ಆಗ ಅವು ತೋರಿಸಿದ್ರೆ ಅಂತ ನಾವು ತೋರಿಸ್ತೀವಿ. ಈಗ ಸಿಕ್ಕಾಕೊಂಡ್ಬಿಡ್ತಾರೆ. ಆದ್ದರಿಂದ ಎಂದೂ ಕೂಡ ಹಾಗೆ ಹೇಳಕ್ಕೆ ಬರೋದಿಲ್ಲ. ಅದೇ ಹೇಳ್ತಿರೋದು. ಸಮೀಪ ಅಂದರೆ ಮುಂದೆ ಕಂಟಿನ್ಯೂ ಮಾಡಿ ಬಂದು ಅನುವಾದ ಮಾಡ್ತಿದ್ದಾರೆ ಅಷ್ಟೇ, ಕಂಟಿನ್ಯೂಷನ್. ಅದ್ರ ವಿಷಯ ಎಲ್ಲ ಇಂದೋರು ನೆನಪಿ ತರಕ್ಕೆ ಕೊಡ್ತಾ ಇದ್ದಾರೆ. ಸಾಧನೆ ಮಾಡೋರು ಇವೆಲ್ಲ ಗೊತ್ತಿರಬೇಕು ಅಂತ ಅರ್ಥ. ಯಾರು ಸಂಧ್ಯಾನ ತಗೋತಿದ್ದೆ, ಯಾರೋ ಬಂದು ಹೇಳಿದೆ ಯಾಕೆ ಸಂಧ್ಯಾನ ಮಾಡ್ತೀಯ ವೇಸ್ಟ್ ಅಂತ ಕರೆದ. ಹೇಳ್ಬಿಟ್ಟು ಅಂತ ಇವರು ಅದಕ್ಕೇನು ಗೊತ್ತಿರಬೇಕು ಅವನಿಗೆ? ಮಾಡೋದು ಸರಿ ಅಂತ ಗೊತ್ತಿರಬೇಕು ಅವನಿಗೆ. ಅದಕ್ಕೆ ಹೇಳ್ತಾರೆ, ಮಧ್ಯೆ ಜ್ಞಾಪಿಸ್ತಾ ಇದ್ದಾರೆ. ಘಟತೆ ಮುಕ್ತಿ ಸೃಷ್ಟಿಸ್ತು ಪುರುಷೇಣ ಮಹೀಯಸ. ಕೆಲವೇ ಟೆಂಪ್ಟ್ ಮಾಡ್ತಾರೆ, ಉಪವಾಸ ಅಂತ ಕೂತಿದ್ದೀರಿ, ಎಷ್ಟು ಜನ ಬಿಡಿಸ್ತಾ ಇದ್ದಾರೆ ಗೊತ್ತಾ? ಅಲ್ಲಿ ಅವಾಗ ಅಲ್ಲಿ ಹೋದ್ರೆ ನೀವು ಬಿಡೋದೇ ಇಲ್ಲ, ಪಾಕರ್ ನೋಡುತ್ತೇನೆ ಆ ಥರ. ಅದು ಏನದು? ಅದು ಪ್ರತ್ಯೇಕ ಎಲ್ಲಿದೆ? ಏಕೆ ಮುಂದೆ ಯಾರು ಕಂಡವರು ಇದ್ದಾರಪ್ಪ ಅಂತ ಹೇಳ್ತಾರೆ. ಕಾಣಬೇಕಾಗಿಲ್ಲ, ಏನು ಸಾಕು ಅದಕ್ಕೆ? ಆಗಮ ಇದ್ಬಿಟ್ರೆ ಒಪ್ಬೇಕಾದ್ರೆ. ನಾವು ಇನ್ನೊಬ್ರು ಕಂಡಿರ್ತಾರೆ, ನಾವು ಕಾಣೋವರೆಗೂ ಕಾಯ್ಬೇಕಾಗಿಲ್ಲ. ಅಷ್ಟು ತಿಳುವಳಿಕೆ ಇರಬೇಕು. ಹಾವಿದೆ ಹೋಗಬೇಡ ಅಂತ ನಾನು ನೋಡಿ ಬರ್ತೇನೆ, ಮುಂದೆ ಬರ್ತಾರೆ ಯಾರು ನೋಡಿದ್ದೀರ ನೀವು? ಇವನು ಹೋಗ್ಬಿಡ್ತಾನೆ ಅಷ್ಟೇ ಹೊರತು ಆಗಮ ಅಷ್ಟೇ. ಅಲ್ಲಿ ಹಾವಿದೆ ಹೋಗಬೇಡಿ ಅಂತಾರೆ, ಓಡೋಗ್ಬಿಡ್ತಾನೆ ಅಷ್ಟೇ. ಇವನು ಯಾರು ಪರಿಶ್ರಮ ಅದು ಹಾವಿರ್ಬೋದು, ವಿಷದ ಹಾವು ಅಂತ ಹೇಗೆ ಹೇಳ್ತಾರೆ? ಅದನ್ನು ಜಸ್ಟ್ ಅವನು ಕಟ್ಸ್ಕೊಂಡ, ನಂಗೆ ಗೊತ್ತು ನಾನೇ ಕಟ್ಸ್ಕೊಂಡು ನೋಡ್ತೀನಿ ಅಂತ ಹೋದರೆ ಹುಚ್ಚ ಅಂತ ಕರೆಯೋದಿಲ್ಲ. ಕೆಲವೆಲ್ಲ ನಾವೇ ಅನುಭವಿಸ್ಲಿಕ್ಕೆ ಹೋಗಬಾರ್ದು. ಕೆಲವನ್ನ ಕೇಳಿ ಅವರ ಅನುಭವ ನೋಡಿ ತಿಳ್ಕೊಂಡ್ಬಿಟ್ರೆ ಸಾಕು. ಘಟತೆ ಮುಕ್ತಿ ದೃಷ್ಟಿಸ್ತು ಪುರುಷೇಣ ಮಹೀಯಸ. ಆಗಮ ಒಪ್ಪಿಲ್ಲ ಅಂದಮೇಲೆ ಮುಕ್ತಿ ಬಗ್ಗೆ ಮಾತಾಡೋ ರೈಟೇನಿಗೆ ಕುರುಡ ಇದ್ದಾನೆ. ಕುರುಡ ಕೆಂಪು ಅಂತ ಹೇಳಿದ್ರು ತಪ್ಪು, ಬ್ಲ್ಯಾಕ್ ಅಂತ ಹೇಳಿದ್ರು ತಪ್ಪು, ವೈಟ್ ಅಂತ ಹೇಳಿದ್ರು ತಪ್ಪು. ಯಾಕೆ? ಅವನಿಗೆ ಕುರುಡನ ಕಣ್ಣು ಕಂಡ ಮೇಲೆ ಮಾತ್ರ ಏನು ಹೇಳ್ಬೋದು? ಅವನು ಬಣ್ಣದ ಬಗ್ಗೆ ಹೇಳ್ಬೋದು. ಅವನಿಗೆ ಆಗಮ ಗೊತ್ತಿದ್ರೆ ಮಾತ್ರ ಮೋಕ್ಷ ಇಲ್ಲ ಅಂತ ಹೇಳಬೇಕೆ ಹೊರತು ಆಗಮ ಗೊತ್ತಿಲ್ಲದಿದ್ದವ್ರು ಮೋಕ್ಷ ಇಲ್ಲ ಅಂತ ಹೇಳಿದ್ರೆ ಕಣ್ಣಿಲ್ದವ್ರು ಕುರುಡು ಮಾತಾಡ್ದಾಗ ಆಗುತ್ತೆ. ಇವತ್ತು ಅಂಥವ್ರು ಮಾತಾಡ್ತಾರೆ, ಜನ ಕೇಳಿಬಿಡ್ತಾರೆ, ಏನು ಗೊತ್ತಿಲ್ಲ ಅವರಿಗೆ, ಇವನು ಕಾಂಪಿಟೆಂಟ್ ಅಲ್ಲ ಅಂತ ಗೊತ್ತಿಲ್ಲ. ಇವನು ಯಾವ ವ್ಯಕ್ತಿ ಅಲ್ಲ, ಇವನು ಸಮರ್ಥ ವ್ಯಕ್ತಿ ಅಲ್ಲ ಅದು ಗೊತ್ತಿಲ್ಲ. ಭಾರಿ ದೊಡ್ಡ ಅಂತೇಳಿ ಒಪ್ಕೊಂಡ್ಬಿಡ್ತಾನೆ. ಯಾವ ಲೌಕಿಕದಲ್ಲಿ ಭಾರಿ ಹೆಸರು ಮಾಡಿರ್ತಾನೆ, ಒಪ್ಪೋಣ, ಅದೇನು ತಪ್ಪಲ್ಲ. ಭಾರಿ ಶ್ರೀಮಂತನಾಗಿರ್ತಾನೆ, ಅವನೇನೋ ಸಂದೇಶ ಕೊಡ್ತಾನೆ. ಆ ಸಂದೇಶ ಅವನು ಬಿಸಿನೆಸ್ ಆದರೆ ಓಕೆ, ಧರ್ಮದ ಬಗ್ಗೆ ಮಾತಾಡೋಕೆ ಅವನಿಗೆ ರೈಟ್ ಇಲ್ಲ. ಅದಕ್ಕೆ ಧರ್ಮಿಷ್ಠ ಅಲ್ಲ ಅವನು. ಆ ಬಗ್ಗೆ ನೋಡು, ಅದನ್ನ ಹೇಳಕ್ಕೆ ಹೋಗಬೇಡ, ನಿನ್ನ ವಿಷಯ ಹೇಳು ಅಷ್ಟೇ ಅಂತ ಹೇಳ್ತಾನೆ. ಅದೆಲ್ಲ ಲೋಕದಲ್ಲಿ ನಮಗೆ ಗೊತ್ತು. ಶಾಸ್ತ್ರಕ್ಕೆ ಬಂದಾಗ ಮಾತ್ರ ಎಲ್ಲದನ್ನು ಹೇಳ್ಬೋದು ಅಂತ ತಿಳ್ಕೊಳ್ತಾರೆ. ನೇತಿ ವಕ್ತು ಅರ್ಹತ್ವಂ ತು ಕಥಂಚನ ನ ವಿದ್ಯತೆ. ಆದ್ದರಿಂದ ಇಲ್ಲ ಅಂತ ಹೇಳೋದಕ್ಕೆ ಯಾವ ಅರ್ಹತೆಯೂ ಕೂಡ ಇಲ್ಲ. ಆದ್ದರಿಂದ ಮೋಕ್ಷದ ಬಗ್ಗೆ ಮಾತಾಡಕೂಡದು. ಸಾಧಯನ್ ಸರ್ವಸಾಮಾನ್ಯಂ ಕಥಮೇವ ವಿಶೇಷವಾತ್. ಇವತ್ತೆಷ್ಟೋ ಸರ್ತೆ ಲೋಕದ ವಿಷಯ ತಕ್ಷಣ ಒಪ್ಕೊಂಡ್ಬಿಡ್ತು. ನೋಡು, ನೀರು ಕುಡಿಬೇಡ, ಕಾಲರ ಬರುತ್ತೆ ಅಂತ ಒಪ್ಕೊಂಡ್ಬಿಡ್ತಾನೆ. ನಾನು ಕುಡದೆ ನೋಡ್ತೀನಿ ಅಂತ ಯಾರು ಹೇಳೋದಿಲ್ಲ. ಅಷ್ಟೊಂದು ಡಾಕ್ಟ್ರ್ ಒಪ್ತೀಯಲ್ಲ ನೀನೀಗ, ಅಷ್ಟು ಯಾರಿಗೂ ನಿಮ್ಮನ್ನು ಒಪ್ಪಬೇಡ, ರಾಯರಂಥವ್ರನ್ನ ಒಪ್ತೀಯಲ್ಲಪ್ಪ, ಅವ್ರ ಮಾತು ಯಾಕೆ ಕೇಳಲ್ಲ ನೀನು ಅಂತ ಹೇಳಿದರೆ ಫಜಿತಿ ಆಗುತ್ತೆ ಉತ್ತರ ಕೊಡೋ.
ಅದು ಕೇಳೋದಿಲ್ಲ ಆದ್ದರಿಂದ ಹೋಗ್ಬಿಡೋದು. ದೃಶ್ಯಂತೆ ಪುರುಷಾಲೋಕೆ ಪರಾಪರ ವಿದೋಪಿ ಚ ಅಪರೋಕ್ಷದೃಶೋ ಯೋಗ. ಅದೇ ದೃಷ್ಟಾಂತ ನಾನು ಕೊಟ್ಟಿದ್ದೆ, ಆಚಾರ ಕೊಡ್ತಿರೋದು ಈಗ. ಎಷ್ಟು ಫೈನ್ ಇದೆ ನೋಡಿ. ಅಪರೋಕ್ಷದೃಶೋ ಯೋಗನಿಷ್ಠಾಶ್ಚ ಅಮಲಚಕ್ಷುಷಃ ಪ್ರತ್ಯಕ್ಷಂ ದೇವತಾಂ ದೃಷ್ಟ್ವಾ ತತ್ಪ್ರಸಾದಾಪ್ತಭೂತಯ ಜ್ಞಾನವಿಜ್ಞಾನ ಪಾರಜ್ಞಾ ನಿಷಿದ್ಧಂತೆ ಕಥಂ ಋಭಿ. 4 ಲೈನ್ ಓದಬೇಕಿದ್ರು ಇವರಿಗೆ, ಯಾರಿಗೆ? ಚಾರ್ವಾಕರ ಮುಂದೆ ಹೇಳ್ತಾರೆ, ನೋಡಯ್ಯ, ನಮ್ಮನ್ನು ಕೇಳು ಇಮ್ಮನ್ನು ಕೇಳು ಅಲ್ಲ, ಲೋಕದಲ್ಲಿ ಜನ ನೋಡಿದ್ದೀಯಲ್ಲ ನೀನೀಗ. ದೃಶ್ಯಂತೆ ಪುರುಷಾಲೋಕೆ ಪರಾಪರ ವಿದೋಪಿಚ. ನಮಗೇನೂ ಗೊತ್ತಿಲ್ಲ ಅಂತ ತಿಳ್ಕೊಬೋಣ. ಗೊತ್ತಿದ್ದವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ ನಿನಗೆ? ಎಷ್ಟು ಶಕ್ತಿ ಇದೆ ಗೊತ್ತಾ ಅವರಿಗೆ? ಅಪರೋಕ್ಷ ದೃಶ್ಯ. ರಾಯರ ಬಗ್ಗೆ ಏನಂತ ಹೇಳ್ತೀವಿ ನಾವು? ಅಪರೋಕ್ಷೀಕೃತಸ್ಯ, ಅದೇ ಪದ ಬಂದಿದೆ. ಅಪರೋಕ್ಷ ದೃಶ್ಯ, ಅಪರೋಕ್ಷ ಜ್ಞಾನಿಗಳವರು. ಎರಡನೇದು ಯೋಗನಿಷ್ಠಾ, ದೊಡ್ಡ ಯೋಗಿಗಳು, ಜನ್ಮಪೂರ್ತಿ ಸತ್ಯಧರ್ಮ ರಥರು. ಅಮಲಚಕ್ಷುಷಃ, ದಿವ್ಯ ಜ್ಞಾನ ಇರೋರು. ಅದು ದಿವ್ಯದೃಷ್ಟಿ ಕೊಡ್ತಾರೆ ಬೇರೆ. ಈ ಮಧ್ಯೆ ದಿವ್ಯ ಬರ್ತಲ್ಲ, ಒಂದು ದಿವ್ಯದೃಷ್ಟಿ ಸಾತ್ ಹೇಳಿದ್ರೆ ದಿವ್ಯದೃಷ್ಟಿ ಕೊಡ್ತಾರೆ. ಅದನ್ನು ನೋಡಿ ನೀನು ಸುಮ್ಮನೆ ಕೊಡ್ತೀಯಾ? ಪ್ರತ್ಯಕ್ಷಂ ದೇವತಾಂ ದೃಷ್ಟ, ದೇವರನ್ನ ಕಣ್ಣಾರೆ ಕಂಡು ತತ್ಪ್ರಸಾದ ಆಪ್ತಭೂತಯ, ಅನುಗ್ರಹದಿಂದ ಬಹಳಷ್ಟು ಯೋಗ ಸಿದ್ಧಿ ಪಡೆದು ಬಿಟ್ಟಿದ್ದಾರೆ ಐಶ್ವರ್ಯಾದಿಗಳು. ಜ್ಞಾನ ವಿಜ್ಞಾನ ಪಾರಜ್ಞಾ, ಜ್ಞಾನ ವಿಜ್ಞಾನದ ಪಾರ ಕಂಡವರು. ಇವತ್ತು ಅಂಥವ್ರು ಯಾರೂ ಇಲ್ವಾ? ಇವತ್ತು ಇದ್ದೇ ಇದ್ದಾರೆ. ನಮಗೆ ಅದೊಂದು ವಿಶೇಷ. ಅದು ಮಧ್ಯೆ ಮಧ್ಯೆ ಜ್ಞಾನಿಗಳನ್ನ ಪರಮಾತ್ಮ ಎಲ್ಲ ಕಾಲಕ್ಕೂ ಏನು ಮಾಡಿರ್ತಾರಂತೆ, ಕೆಲವು ಜ್ಞಾನಿಗಳು ಇಟ್ಟಿರ್ತಾರೆ ಉಳಿದವ್ರಿಗೆ ನಂಬಿಕೆ ಬರೋದಕ್ಕೋಸ್ಕರ. ಅದನ್ನು ನೀವೇ ಮಾಡಿದ್ರು ಅದಕ್ಕೆ ತಾವು ಜ್ಞಾನಿಗಳು ಸೋಗ ಹಾಕೊಂಡ್ಬಿಟ್ಟು ಮೋಸ ಮಾಡ್ತಾರೆ. ಇವ್ರಿಗೆ ಗೊತ್ತಾಗಲ್ಲ. ಎಷ್ಟೋ ದಿನ ಇವತ್ತು ಜ್ಞಾನಿಗಳ ಸೋಗಿ, ನಿಜವಾದ ಜ್ಞಾನಿಗಳು ಹೊರಗೆ ಬರೋದೇ ಇಲ್ಲ. ಹೊರಗೆ ಬರೋದೆಲ್ಲ ಯಾರೋ ಡೂಪ್ಲಿಕೇಟ್ಗಳೇ ಜಾಸ್ತಿ ಬರೋದು. ಅವ್ರು ನಂಬಿಟ್ಟು ಬಿಡ್ತಾರೆ. ಹಾಗೆ ಮಾಡಬಾರ್ದು. ಅದಕ್ಕೆ ಹೇಳ್ತಿದ್ದು ಅದೇ ಇಮಿಡಿಯೇಟ್ಲಿ ನೀವು ಎಷ್ಟು ಮತ್ತೆ ಮಕ್ಕಳಿಗೆ ಭಾಳ ಹೇಳಕ್ಕೆ ಹೋಗಬಾರ್ದು. ಅಲ್ಲಿ ಹೋಗ್ತೀಯಲ್ಲಪ್ಪ ಅವರು ಅನುಸರಿಸ್ಬಿಡು, ಮತ್ತೇನು ಎಷ್ಟು ಕಷ್ಟ ಇಲ್ಲ ಅದು ಹೇಳೋದು. ಅವ್ರು ಹೇಳೋದಿಲ್ಲ, ಅದು ಸಮಸ್ಯೆ. ಅವ್ರು ಹೋಗೋದೇ ಮಾಡಿಬಿಡ್ತಾರೆ, ಬಿಟ್ಟುಬಿಡ್ತಾರೆ. ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗಬೇಡ ಅಂತ ಹೇಳ್ಕೊಟ್ಟಿರ್ತಾರೆ, ಮನೆಯವ್ರು ಹೇಳೋದಿಲ್ಲ. ಆದ್ದರಿಂದ ಅದೇ ಅಭ್ಯಾಸ ಆಗ್ತಾರೆ. ಆಮೇಲೆ ಹೋಗ್ಲಿಕ್ಕೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆಗೆ ತಮ್ಮಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಹೋಗ್ತಾರೆ, ಸೆಟ್ ಆಗಿಬಿಡ್ತಾರೆ. ಇದು ಚಿಕ್ಕ ಸಮಯ ಸ್ಟೇಜಲ್ಲಿ ಅದು ವಾಕ್ಯಾರ್ಥ ಎಲ್ಲ ಅರ್ಥ ಆಗಲ್ಲ ಅವರಿಗೆ. ಏನು ಸಾಕು? ಯಜ್ಞದ ಆಚಾರ್ಯತೆ ಶ್ರೇಷ್ಠ ತತ್ತದೇ ವೇತರೋದರ ಅಷ್ಟೇ. ಅವ್ರು ತೋರಿಸ್ಬಿಟ್ರೆ ಸಾಕು. ಜ್ಞಾನ ವಿಜ್ಞಾನ ಪಾರಜ್ಞಾ ನಿಷಿದ್ಧಂತೆ ಕಥಂ ರುಹಿ ದೃಶ್ಯತೆ ಚ ಅತಿಮಹಾತ್ಮ್ಯಂ ತೇಷಾಂ ಅತಿಮಹೋಜಸಾಂ ಅಂತ ಆಚಾರ್ಯ ತಮ್ಮ ಹೆಸರು ಹೇಳ್ಕೊಡೋದೇ ಇಲ್ಲ. ನನ್ನ ನೋಡಿ ಅಂತ ಹೇಳ್ಬಿಟ್ಟು ಆಚಾರ್ಯ ಹೇಳೋದಿಲ್ಲ ಅವ್ರು. ಯಾಕೆ? ಪ್ರಸಂಗವನ್ನು ಮಾತ್ರ ಹೇಳ್ತಾರೆ, ಸುಮ್ಮನೆ ಹೇಳೋದಿಲ್ಲ. ಅದು ಭಾರಿ ಗ್ರೇಟ್. ಬರಿಬೇಕಾದ್ರೆ ಅಷ್ಟೇ ಇಲ್ಲ, ಆಬ್ಜೆಕ್ಟಿವ್ ಆಗಿರ್ಬೇಕು ಹೊರತು ಏನು ಬೇರೆ ಹೇಳಕ್ಕೆ ಹೋಗಬಾರ್ದು. ಅದು 100% ಕಾಣ್ತೇವೆ ಆ ಗುಣನ. ದೃಶ್ಯತೆ ಅತಿಮಹಾತ್ಮ್ಯಂ ತೇಷಾಂ ಅತಿಮಹೋಜಸಾಂ. ಅತಿ ಮಹಾತ್ಮೆ ಇದೆ ಗೊತ್ತವರು. ಆಚಾರ್ಯ ಜೀವನದಲ್ಲಿ ಬರೀ ಅಂತ ಮಹಾತ್ಮ ಸುರಿಮಣೆ ಮಾಡಿದವರು. ಯದಿತೇಪಿ ನಿಷಿದ್ಧಂತೆ ಕಿಂ ನಕು ನೋಗ್ತಿರ್ತೆ ಶಿತೆ. ಇಲ್ಲಿ ಅವ್ರ ಮಾತು ಒಪ್ಪೋದಿಲ್ಲ ಅಂದರೆ ಆಚಾರ್ಯ ಹೇಳಿದ್ರು, ಅವ್ರ ಮಾತು ಒಪ್ಪೋದಿಲ್ಲ ಹೋದಲ್ಲೂ ನಿನ್ನ ಮಾತು ನಾವೇ ಕೊಡ್ಬೇಕಾಗಿದ್ರೆ. ಅರ್ಥ ಆಯ್ತಾ? ಅವ್ರ ಮಾತು ನೀರು ಒಪ್ತಾ ಹೋದ್ರೆ ನಿನ್ನ ಮಾತು ನಾವೇ ಕೇಳಬೇಕು. ನಮ್ಮ ಮಾತು ಕೇಳೋದು ಎಕ್ಸ್ಪೆಕ್ಟ್ ಮಾಡ್ತೀಯಾ? ಅವ್ರ ಮಾತು ಹೇಳೋದು ತಯಾರಿಲ್ಲ. ನಿನ್ನ ಮಾತು ಏನು ಕೇಳೋದು ನಾವೀಗ? ಇದು ಉತ್ತರ ಕೊಡಿ ಅಂತ ಹೇಳ್ತಾರೆ. ಈ ಉತ್ತರ ಕೊಡ್ಬೇಕು ನೀವೀಗ. ಆಚಾರ್ಯ ಮಾತಿದು. ಯದಿತೇಪಿ ನಿಷಿದ್ಧಂತೆ ಕಿಂ ನೋಕ್ತಿಸ್ತೇ ವಿಷಿದ್ಧತೆ. ಗೊತ್ತಾಯ್ತಾ? ನಾವೆಲ್ಲ ಎಲ್ಲ ಗೊತ್ತಾಯ್ತಾ? ಎಲ್ಲರೂ ಎಲ್ಲ ಗೊತ್ತಿಲ್ಲ ಅಂದಮೇಲೆ ನಿನಗೆ ಗೊತ್ತಿಲ್ಲ ಇದನ್ನು ಒಪ್ಕೋಬೇಕೋ? ನಿನಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಬೇಕು. ನಮ್ಮ ಲಿಮಿಟೇಷನ್ ಮೀರಿ ಮಾತಾಡ್ತಾರೆ ಜನ, ಅದನ್ನು ಫ್ಯಾಷನ್ ಅಂತ ತಿಳ್ಕೊಂಡ್ಬಿಡ್ತಾರೆ. ನಿಷಿದ್ಧಂತೆ ಕಿಂ ನೋಕ್ತಿಸ್ತೇ ನಿಷಿದ್ಧತೆ ಯದುಕ್ತ ವಾಕ್ಯ ಪ್ರಾಮಾಣ್ಯಂ ಪ್ರತ್ಯಕ್ಷೇಣ. ಅದನ್ನು ನಾಳೆ ದಿವಸ ಮುಂದಿನ ಮಾತು. ಅವ್ರು ಪ್ರಾಮಾಣ ಅಂತ ಯಾಕೆ ಹೇಳಬೇಕು ಅಂದರೆ ಉತ್ತರ ಕೊಡ್ತಾರೆ.